ಇಲ್ಲಿ ಏಡಿ ಎಲ್ಲ ಹಾಕಿಟ್ಬಿಟ್ಟಿದ್ದಾರೆ. ಅವು ಮೀನು ಸರ್. ಅವು ಮೀನಾ? ಹ್ಞೂ ಸರ್. ಸಮುದ್ರದ ಒಳಗಡೆ ಹೆಂಗ್ ಹೋಗ್ತೀವಿ ಸರ್ ಆ ತರ ಇರುತ್ತೆ ನೋಡಿ ಸರ್. ಕಲರ್ಫುಲ್ ಆಗಿರುತ್ತೆ ಮೀನು. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ನೋಡ್ರಿ. ಮೀಸೆ ಮೀನು ನೋಡಿ ಸರ್ ಹೆಂಗ್ ಚುರುಕಾಗಿದೆ ನೋಡಿ. ಜಸ್ಟ್ ಹಿಂಗ್ ಕೈ ಇಟ್ರೆ ಸಾಕು ನೋಡಿ. ಜಾತ್ರೆಗಳಲ್ಲಿ ಈ ತರ ವಾಚ್ಗಳು ಅದೆಷ್ಟು ಕದ್ದಿದೀವೋ ಏನೋ. 1 hour 2 hours ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು. ಸಕ್ಕತ್ತಾಗಿದೆ ಪ್ಲೇಸ್ ಅಂತ. 50 ರೂಪಾಯಿ 3 ಬಾಲ್ ಸರ್. ಇವಾಗ ನೋಡಿ ಹೊಡಿತಿದ್ದಾರೆ. ಬಾನ್ ಎತ್ತರಕ್ಕೆ ನಿಂತಿರುವಂತಹ ಒಂದು ಜಾಯಿಂಟ್ ವೀಲು ನೋಡಿ. ಇಲ್ಲಿ ಬಂದ್ರೆ ಚೀಪ್ ಅಂಡ್ ಬೆಸ್ಟ್ ಹೆಲಿಕಾಪ್ಟರ್ನೆಲ್ಲ ಹತ್ಬೋದು ನೀವು. ಊಟ ಮಾಡೋ ತಟ್ಟೆಗಿಂತಲೂ ದೊಡ್ಡದಾಗುತ್ತೆ. ಫಿಶ್ ಅಕ್ವೇರಿಯಂ ಸರ್. 50 ರೀತಿ ಕಲರ್ಫುಲ್ ಆಗಿ ಮೀನಿದೆ ಸರ್. ದೊಡ್ಡದು 50 kg ಮೀನುಗಳು ಇದೆ ಸರ್. 50 kg 50 kg ಮೀನುಗಳು ಬಂದಿದೆ ಸರ್ ಈ ಸಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ಪ್ರತಾಪ್ ಮಾತಾಡ್ತಾ ಇದ್ದೀನಿ. ನಾವಿರೋದು ಪೀಣ್ಯ ಸೆಕೆಂಡ್ ಸ್ಟೇಜು, ರಾಜಗೋಪಾಲ್ ನಗರದ ಹತ್ರ, GKW ಲೇಔಟ್ ಹತ್ರ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಒಂದೊಳ್ಳೆ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ನಮ್ಗೂ ವಾರ ಪೂರ್ತಿ ಕೆಲ್ಸಕ್ಕೆ ಹೋಗಿ ಬೋರ್ ಆಗಿರುತ್ತೆ. ಸೊ ವಾರದಲ್ಲಿ ಈ ತರ ಒನ್ ಟೈಮು ಈ ತರ ಒಂದು ಎಕ್ಸಿಬಿಷನ್ಗೆ ಹೋದ್ರೆ ಒಂದೊಳ್ಳೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲದನ್ನು ನೋಡ್ತಿದ್ದೀರಾ, ಪಾರ್ಕಿಂಗ್ ಏರಿಯಾ ಇದೆ. ನೀವು ಬೈಕಲ್ಲಿ ಏನಾದ್ರು ಬರೋದಾದ್ರೆ ಪಾರ್ಕ್ ಮಾಡ್ಕೊಳ್ಳೋದಿರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಟಿಕೆಟ್ ಅನ್ನ ತಗೊಳ್ಬೇಕಾಗುತ್ತೆ. ಸೊ ಟಿಕೆಟ್ ಕೌಂಟರ್ ಅಲ್ಲಿದೆ. ಮೇಡಮ್ ಎಷ್ಟು ಒಂದು ಟಿಕೆಟ್? ದೊಡ್ಡವ್ರಿಗಾದ್ರೆ 100 ರೂಪೀಸ್ ಆಗಿರುತ್ತೆ, ಮತ್ತೆ ಚಿಕ್ಕವ್ರಿಗಾದ್ರೆ 50 ರೂಪೀಸ್. ಸೊ ಟಿಕೆಟ್ ಅನ್ನ ತಗೊಂಡಾಗಿದೆ. ಇವಾಗ ಏನಿದ್ರು ಒಳಗಡೆ ಹೋಗಿ ಒಳಗಡೆ ಏನೇನು ಅಮ್ಯೂಸ್ಮೆಂಟ್ ಇದೆ, ಏನೇನು ಗೇಮ್ಸ್ ಇದೆ, ಮತ್ತೆ ಫುಡ್ಸ್ ಏನೇನಿದೆ ಅಂತ ಹೇಳಿ ನೋಡೋದೆ. ಮತ್ತೆ ಮೇಯ್ನ್ ಇಲ್ಲಿ ಫಿಶ್ ಟನಲ್ ಇದೆ ಅಂತೆ. ಸೊ ಯಾವ ತರ ಇದೆ ಅಂತ ಹೋಗಿ ನೋಡ್ಕೊಂಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನನ್ನ ಹೆಸರು ರಾಜೇಂದ್ರ ಅಂತ ಸರ್. ಸರ್ ಇದು KPS ಸ್ಟಾರ್ ಫೈರ್ ಅಮ್ಯೂಸ್ಮೆಂಟ್ ಅಂತ ಸರ್. ಇಲ್ಲಿ ಪೀಣ್ಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದ್ರಿಂದ ಎಲ್ಲ ಜನಸಂಖ್ಯೆ ಬರೋಕ್ಕೂ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ ಸರ್. ಇದು ಇಲ್ಲಿಂದ ಬಂದ್ಬಿಟ್ಟು ಮಾಡ್ಬೋದು ಸರ್. ಸರ್ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ಒಂದು ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಖಂಡಿತ ಸರ್, ಬನ್ನಿ ಸರ್. ಒಳಗಡೆ ಬಂದಿದ ತಕ್ಷಣನೇ 50-60 ಸೆಲ್ಫೀಸ್ ಇದೆ ಸರ್. ಫಿಶ್ ಅಕ್ವೇರಿಯಂ ಸರ್. 50 ರೀತಿ ಕಲರ್ಫುಲ್ ಆಗಿ ಮೀನಿದೆ ಸರ್. ದೊಡ್ಡದು 50 kg ಮೀನುಗಳು ಇದೆ ಸರ್. 50 kg 50 kg ಮೀನುಗಳು ಬಂದಿದೆ ಸರ್ ಈ ಸಲ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಇದು ಹೇಳ್ಬಿಟ್ಟು ಇದು ಬ್ಯಾನರ್ ಗಳೆಲ್ಲ 3D ಫೋಟೋಸ್ ಗಳನ್ನ ತೆಕ್ಕೊಳ್ಳೋದಕ್ಕಂತ ಹಾಕಿರೋದು. ಸೊ ಇಲ್ಲಿ ನೋಡಿ, ಇಲ್ಲಿ 3D ಫೋಟೋಸ್ ಎಲ್ಲ ತೆಗಿತಿದ್ದಾರೆ. ಓಕೆ, ಇಲ್ಲಿ ಚಿಕ್ಕ ಮಕ್ಳಿಗೆ ಇಲ್ಲಿ ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಫೋಟೋ ಗ್ಯಾಲರಿಯನ್ನ ಮಾಡಿ ಇಟ್ಟಿದ್ದಾರೆ. ಸರ್ ಒಳಗಡೆ ಬಂದ್ವಿ ಅಂತ ಅಂದ್ರೆ ಎಲ್ಲಾ ಕಡೆ ಫಿಶ್ಗಳು. ಆ ಸೈಡ್ ನೋಡಿ ಫಿಶ್, ಈ ಸೈಡ್ ನೋಡಿ ಫಿಶ್. ಮಚ್ಚಿದ ಲೋಕನೇ ನೋಡ್ಬೋದು ಸರ್. ಆ ತರ ಇದೆ ಸರ್. ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಏಡಿ ಎಲ್ಲ ಹಾಕಿಟ್ಬಿಟ್ಟಿದ್ದಾರೆ ನೋಡಿ ಸರ್. ಕಲರ್ ಫಿಶ್ ಎಲ್ಲ ಇದೆ ಸರ್. ನೋಡ್ತಾ ಇದ್ದೀರಾ ಎಷ್ಟು ಸಕ್ಕತ್ತಾಗಿದೆ ಮೀನುಗಳು ಅಂತ. ಇಲ್ಲಿರೋ ಚಿಕ್ಕ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಆಟ ಆಡ್ತಿದ್ದಾರೆ ಸರ್. ಈಗ ದಸರಾ ರಜಾ ಬರುತ್ತಲ್ವಾ ಸರ್, ಎಲ್ಲಾರ ಮಕ್ಕಳಿಗೆಲ್ಲ ಊರಿಗೆ ಹೋಗೋಕೆ ಕಷ್ಟ ಆಗುತ್ತಲ್ವಾ. ಊರಿಗೆ ಅಂತವ್ರಿಗೆಲ್ಲ ಮಕ್ಕಳಿಗೆ ರಜಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ಒಂದ್ ದಿವಸ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋದು ಫ್ಯಾಮಿಲಿ ಸಮೇತ. ಕಡಿಮೆ ಬಡ್ಜೆಟ್ ಅಲ್ಲಿ ಇಲ್ಲಿ ಫ್ಯಾಮಿಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್. ಈ ಮೀನ್ ಎಲ್ಲೂ ನೋಡಿರಲ್ಲ ಸರ್. ಅವು ಮೀನ್ ಸರ್. ಅವು ಮೀನಾ? ಹ್ಞೂ ಸರ್. ಅವು ಮೀನೆಲ್ಲ ಇಡ್ಬೋದಾ? ಖಂಡಿತ ಸರ್. ನೋಡಿ ಸರ್, ಇದು ನೋಡ್ರಿ, ಇದು ಆವಿದ್ದಂಗಿದೆ. ಅವನ ತಗೊಂಡ್ಬಂದು ಒಳಗಡೆ ಬಿಟ್ಟಿದ್ದಾರೆ ಸರ್. ಇಲ್ಲಿಂದ ಫಿಶ್ ಎಲ್ಲ ನೋಡ್ಕೊಂಡ್ ಬಂದಿದ ತಕ್ಷಣನೇ ಸಮುದ್ರದ ಒಳಗಡೆ ಹೆಂಗ್ ಹೋಗ್ತೀವಿ ಸರ್ ಆ ತರ ಇರುತ್ತೆ ನೋಡಿ ಸರ್. ಕಲರ್ಫುಲ್ ಆಗಿರುತ್ತೆ ಮೀನು. ಈಗ ಯಾಕೆ ಸರ್ ದುಬೈಗೆಲ್ಲ ಹೋಗ್ಬೇಕು, ನಮ್ಮ ಬೆಂಗಳೂರಲ್ಲಿ ಅದು ಲಗ್ಗೇರಿಯಲ್ಲಿ ಇಲ್ಲಿ ನೋಡಿ ಸರ್ ಈ ತರ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ. ಇದನ್ನೆಲ್ಲ ನೋಡೋದಕ್ಕೆ ನಾವು ದುಬಾರಿ ಬೆಲೆಯ ದುಡ್ಡನ್ನ ಕೊಟ್ಟು ಹೋಗ್ಬೇಕು. ನಿಮ್ಗೆ ಇಲ್ಲಿ ಪೀಣ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗುತ್ತೆ. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ನೋಡಿ. ಎಲ್ಲ ನೋಡಿದ್ರು ಫಿಶ್, ಎಲ್ಲ ನೋಡಿದ್ರು ಫಿಶ್. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ದೊಡ್ಡ ಮೀನಿದೆ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಸರ್ ಹೇಳಿ, ಎಷ್ಟು ದಿನ ಇಲ್ಲಿರುತ್ತೆ ಇದು? ಸರ್ ಇದು ದಸರಾ ರಜಕ್ಕೆ ಹಾಕಿದೀವಿ ಸರ್. ನವೆಂಬರ್ ದೀಪಾವಳಿ ಗಂಟ ಇರುತ್ತೆ ಸರ್ ಇಲ್ಲಿ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನೋಡಿ, ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಕೈ ಮುಟ್ಟೋ ತರನೇ ಎಲ್ಲ ಸಿಗ್ತಾ ಇದೆ. ಇದು ಮುಗಿಸ್ ಬಂದಿದೆ, ರಿಸೆಪ್ಷನ್ ಬರುತ್ತೆ ಸರ್. ಕಲರ್ಫುಲ್ ಆಗಿ ಮೀನಿದೆ. ಇನ್ನೊಂದು ಹಾವು ನೋಡಿದ್ರಲ್ವಾ ಸರ್, ಚಿಕ್ಕ ಹಾವು ನೋಡಿ ಸರ್. ದೊಡ್ಡ ಹಾವು ಎಲ್ಲ ಇದೆ, ಬನ್ನಿ ಸರ್. ಇದೆಲ್ಲ ಹಾವು ಮೀನ್ ಅಂತ. ಇದು ಸೀರಿಯಸ್ಲಿ ನೋಡೋದಕ್ಕೆ ಒಳ್ಳೆ ಭಯಂಕರವಾಗಿದೆ. ಇಲ್ಲಿ ನೋಡಿ, ಇದು ಈ ವೈಟ್ ಫಿಶ್ ಆಗಿರ್ಬೋದು, ಇದಾಗಿರ್ಬೋದು. ನೀವು ಯೋಚನೆ ಮಾಡಿ, ನನ್ನ ಕೈ ಇಷ್ಟಿದೆ ಅಂದ್ರೆ ಅದೆಷ್ಟು ದೊಡ್ಡದಾಗಿರ್ಬೋದು ಆ ಫಿಶ್ಗಳೆಲ್ಲ ಅಂತ. ಇಲ್ಲೆಲ್ಲ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಬಂದ್ರೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದು ವರಾಂಡಾ ಫಿಶ್ ಅಂತ ಹೇಳಿ ಇದನ್ನೆಲ್ಲ ನಾವು ಸಾಕಿದೀವಿ. ನೋಡ್ರಿ ಮೀಸೆ ಮೀನು ಎಲ್ಲ ಗುಂಪಾಗಿ ನಿಂತ್ಕೊಂಡ್ಬಿಟ್ಟವೆ, ಎಲ್ಲ ಗ್ಯಾಂಗು. ನೋಡಿ ಸರ್ ಹೆಂಗ್ ಚುರುಕಾಗಿದೆ ನೋಡಿ. ಜಸ್ಟ್ ಹಿಂಗ್ ಕೈ ಇಟ್ರೆ ಸಾಕು ನೋಡಿ. ಸೊ ನೋಡಿ, ಇಲ್ಲೆಲ್ಲ ಫಿಶ್ ನೋಡ್ಕೊಂಬಂದಾದ್ಮೇಲೆ ಸರ್ ನೆಕ್ಸ್ಟ್ ಏನು ಸರ್? 25-30 ಅಂಗಡಿಗಳಿದೆ ಸರ್. ಬಂದಿದ ತಕ್ಷಣ ಸರ್ ಬಟ್ಟೆ ಅಂಗಡಿಗಳೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಆಕ್ಚುಲಿ ನೀವು ಒಳಗಡೆ ಬಂದ್ರೆ ನೀವು ಫಿಶ್ ನೋಡೋದೇ ಅಲ್ಲ, ಸೊ ಒಳಗಡೆ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ನೋಡಿ 100 ರೂಪೀಸ್ಗೆಲ್ಲ ಈ ಬಟ್ಟೆಗಳು ಸಿಗುತ್ತೆ ನಿಮ್ಗೆ. ಸರ್ ಇದು ರಾಜಸ್ಥಾನಿ ಬಳೆ ಅಂತ, ರಾಜಸ್ಥಾನದಲ್ಲೇ ಸಿಗೋದು ಸರ್. ಅಂತದೆಲ್ಲ ಇಲ್ಲಿ ಇರುತ್ತೆ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ರಾಜಸ್ಥಾನಿ ಬಳೆಗಳು ಎಲ್ಲ ವೆರೈಟಿ ಆಗಿರುವಂತ ಬಳೆಗಳು ಸಿಗ್ತಾ ಇದೆ. ಸರ್ ನೆಕ್ಸ್ಟ್ ಏನ್ ಸರ್? ಸರ್ ಜೀನ್ಸ್ ಪ್ಯಾಂಟ್ ಮಕ್ಕಳಿಗೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಸಿಗುತ್ತೆ. ಕೂಲಿಂಗ್ ಗ್ಲಾಸ್ ಎಲ್ಲ ಇರುತ್ತೆ. ನಾವು ಜಾತ್ರೆನಲ್ಲಿ ಈ ತರ ವಾಚ್ಗಳನ್ನ ತಗೊಂಡಿದ್ ನೆನಪು. ಸೊ ಇದಾದ್ಮೇಲೆ ಇಲ್ಲೇ ನಾನು ಫಸ್ಟ್ ನೋಡ್ತಾ ಇರೋದು ಈ ತರ ವಾಚ್ಗಳನ್ನ. ಜಾತ್ರೆಗಳಲ್ಲಿ ಈ ತರ ವಾಚ್ಗಳು ಅದೆಷ್ಟು ಕದ್ದಿದೀವೋ ಏನೋ.
ಸೊ ನೋಡಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಗಾಗಲ್ಸ್ ಆಗಿರ್ಬೋದು, ಸೊ ಎಲ್ಲ ಸಖತ್ತಾಗಿದೆ. ನೆಕ್ಸ್ಟ್ ಸರ್ ಏನಿದೆ ಸರ್? ಸರ್ ಒಳಗಡೆ ಬಂದಿದ ತಕ್ಷಣ 10 ರೂಪಾಯಿಂದ 100 ರೂಪಾಯಿ ಗಂಟ ಇಲ್ಲಿ ಸಿಗುತ್ತೆ ಸರ್. ಹೆಣ್ಮಕ್ಳಿಗೆ ಏನೇನ್ ಬೇಕು 10 ರೂಪಾಯಿಂದ ನಿಮ್ಗೆ 100 ರೂಪಾಯಿ ಎಲ್ಲಾ ತರಹದ ಐಟಮ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಇದು ಮನೆಗೆ ಬೇಕಿರೋ ವಸ್ತುಗಳೆಲ್ಲ ಯಾವ್ದು ಬೇಕೋ ಇದನ್ನು ಅಷ್ಟೇ ಸರ್. 10 ರೂಪಾಯಿಂದ 100 ರೂಪಾಯಿ ಗಂಟ ಸಿಗುತ್ತೆ ಸರ್ ಇಲ್ಲಿ. ಸರ್ ಇದು 33 ರೀತಿ ಉಪ್ಪಿನಕಾಯಿ ಇದೆ ಸರ್ ಇಲ್ಲಿ ಫೋನ್ ಪೌಚು ಗಿವ್ಚು ಎಲ್ಲ ಸಿಗುತ್ತೆ ಸರ್. ಎಲ್ಲಾ ತರಹದ ಗೊಂಬೆಗಳು ಇಲ್ಲಿ ನಿಮ್ಗೆ ಸಿಗುತ್ತೆ ಸರ್. ಮೌತ್ ವಾಶ್ಗೆ ಶೂರನ್ ನೋಡಿ ಸರ್. ಇದು ಓದೋ ಮಕ್ಕಳಿಗೆ ಕಲರ್ಫುಲ್ ಆಗಿ ಪೆನ್ಸಿಲ್ ಪೆನ್ ಇರ್ಬೇಕಲ್ವಾ, ಜೆಟ್ಟು ಪೆನ್ನು. ಇದ್ರ ಸ್ಮೆಲ್ಲು ಸೇಮ್ ಚಾಕ್ಲೇಟ್ ತರನೇ ಇದೆ. ಡೈರಿ ಸರ್ ಮಕ್ಕಳಿಗೆ, ಇದು ಮಕ್ಕಳಿಗೆ ಇದೆ ಗೊಂಬೆದು ಸರ್. ಕೇರಳ ಅಲ್ವಾ ಸರ್, ಸ್ಪೆಷಲ್ ಅಲ್ವಾ, ಫ್ರೆಶ್ ಆಗಿ ಬರುತ್ತೆ ನೋಡಿ ಸರ್. 10 ತರ ವೆರೈಟಿ ಸಿಗುತ್ತೆ ಸರ್ ಇಲ್ಲಿ. ಅದ್ರಿಂದ ಮಸಾಲೆಗಳು ನೋಡಿ ಸರ್, ಡ್ರೈ ಫ್ರೂಟು ಮಸಾಲಾ ಐಟಮ್ ಎಲ್ಲ ಸಿಗುತ್ತೆ ಸರ್. ಸೊ ಎಲೆಕ್ಟ್ರಿಕಲ್ ಐಟಮ್ ಸಿಗುತ್ತೆ ಇಲ್ಲಿ. ಊಟಕ್ಕೆ ಬೇಕಿರೋ ಕಲರ್ಫುಲ್ ಆಗಿ ಹಪ್ಪಳ ಒಂದು 10-15 ರೀತಿ ಹಪ್ಪಳ ಸಿಗುತ್ತೆ ಸರ್. ಸರ್ ಅಂಗಡಿಗಳೆಲ್ಲ ನೋಡ್ಕೊಂಡ್ ಬಂದಿದ ತಕ್ಷಣ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ ಸರ್. 50 ರೂಪಾಯಿ 3 ಬಾಲ್ ಸರ್. ನೋಡಿ ನಾವ್ ಇಲ್ಲೆಲ್ಲ ಜಾತ್ರೆಯಲ್ಲಿ ಏನೇನ್ ಗೇಮ್ಸ್ ಆಡ್ತಿದ್ವೋ ಎಲ್ಲ ಗೇಮ್ಸ್ ಇದೆ ಇಲ್ಲಿ. ಇದು 50 ರೂಪಾಯಿ ಕೊಟ್ರೆ 6 ಬಾಲ್ ಕೊಡ್ತಾರೆ ಸರ್. ಯಾವ್ದು ಹಾಕ್ತಿವೋ ಏನ್ ಕೌಂಟ್ ಇದೆಯೋ ಅದು ಅಮೌಂಟ್ ಕೊಡ್ತಾರೆ ಸರ್. ಸೊ ನೆಕ್ಸ್ಟ್ ಏನಿದೆ? ಬಾಣ ಸರ್. 100 रुपीज की येलो टच 2 टच हुआ तो ये टेडी बियर आएगा 100 रुपीज का. ನೋಡಿ ಆಡ್ತಿದ್ದಾರೆ. ಓ ಸರ್ ಇದು ಒಂದು 50 ರೂಪಾಯಿ ಚಾನ್ಸ್ ಕೊಡ್ತಾರೆ. 3 ಬಿಟ್ರೆ 100 ರೂಪಾಯಿ ಚಾನ್ಸ್ ಕೊಡ್ತಾರೆ. 100 ಗೆ 8 ಸ್ಟಾರ್ಸ್ ಇರುತ್ತೆ. 8 ಅಲ್ಲಿ 6 ಬಲೂನ್ಸ್ ಬ್ಲಾಸ್ಟ್ ಮಾಡಿದ್ರೆ 300 रुपीज ಕ್ಯಾಶ್ ಪ್ರೈಸ್ ಸಿಗುತ್ತೆ. ಇವಾಗ ನೋಡಿ ಹೊಡಿತಿದ್ದಾರೆ. ಸೊ ನೋಡಿ ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರೆ ಇಲ್ಲಿದೆ ನೋಡಿ ಬೇರೆನೇ ಲೋಕ. ಬಂದಿದ ತಕ್ಷಣ ಫಸ್ಟ್ ಡ್ರಾಗನ್ ಟ್ರೈನ್ ಇದೆ ನೋಡಿ ಸರ್. ಸೊ ನೀವು ಇಲ್ಲಿ ಬಂದ್ರಿ ಅಂತ ಅಂದ್ರೆ ಇಲ್ಲಿ ಡ್ರ್ಯಾಗನ್ ಟ್ರೈನ್ ಸಹ ಇರುತ್ತೆ. ಡ್ರ್ಯಾಗನ್ ಟ್ರೈನ್ ಸಹ ಆಡ್ಬೋದು ಇಲ್ಲಿ. ಸರ್ ನೋಡಿದ ತಕ್ಷಣ ನೋಡಿ ಸರ್, ಜಾಯಿಂಟ್ ವೀಲ್ ಎಷ್ಟು ಖುಷಿ ಇದೆ ನೋಡಿ ಸರ್. ಓಕೆ, ಮೇಲ್ಗಡೆ ಹೋಗಿ ಬಂದ್ರೆ ಖುಷಿಯಾಗಿ ಮೇಲ್ಗಡೆ ಎಲ್ಲ ಪೀನೆ ಸೆಕೆಂಡ್ ಸ್ಟೇಜ್ ಎಲ್ಲ ನೋಡ್ಬೋದು ಸರ್. ಲೆಕ್ಕರಿಗೆಲ್ಲ ಬಾನ್ ಎತ್ತರಕ್ಕೆ ನಿಂತಿರುವಂತಹ ಒಂದು ಜಾಯಿಂಟ್ ವೀಲು ಸರ್. ಇದು ಬ್ರೇಕ್ ಡ್ಯಾನ್ಸ್ ಅಂತ ಲೆಕ್ಕ ನೋಡಿ ಸರ್. ಕೂತ್ಕೊಂಡ್ಬಿಟ್ರೆ ಇದೊಂದ್ಸತಿ ಆಡ್ಬೋದು ಅಂತ ಒಂಥರ ಎಂಜಾಯ್ಮೆಂಟ್ ಬರುತ್ತೆ ಸರ್. ಮಕ್ಕಳು ಬಂದ್ಬಿಟ್ರೆ ಖುಷಿಯಾಗಿ ಆಡಕ್ಕೆ ಹೆಲಿಕಾಪ್ಟರ್ ಸರ್. ಮೇಲ್ಗಡೆ ಹೋಗಿ ಕೆಳಗಡೆ ಬರೋದಿಲ್ಲ, ಎಲ್ಲೋ ಆಕಾಶದಲ್ಲಿ ಆರಂಗಿದೆ ಸರ್ ಮಕ್ಕಳಿಗೆ. ನೋಡಿ ಇಲ್ಲಿ ಬಂದ್ರೆ ಚೀಪ್ ಅಂಡ್ ಬೆಸ್ಟ್ ಹೆಲಿಕಾಪ್ಟರ್ನೆಲ್ಲ ಹತ್ಬೋದು ನೀವು. ಸರ್ ಇನ್ನೊಂದು ಸ್ಕೂಟರ್ ಇದೆ ಸರ್. ಯಮಹ ಗಾಡಿ ಓಡಿಸ್ಬೇಕು ಅಂತ ಆಸೆ ಇರುತ್ತೆ ಅಂತ ಅವ್ರಿಗೆಲ್ಲ ಚಿಕ್ಕ ಮಕ್ಕಳು ಗಾಡಿ ಕೊಡಕ್ಕಾಗಲ್ಲ. ಇಲ್ಲಿ ಕೂತ್ಕೊಂಡ್ಬಿಟ್ರೆ ಗಾಡಿಯಲ್ಲಿ ಹೋಗೋ ಫೀಲಿಂಗ್ ಬರುತ್ತೆ ಸರ್ ಮಕ್ಕಳಿಗೆ. ಸರ್ ಇದೇನು ಸರ್ ಇದು? ಕೊಲಂಬಸ್ ಅಂತ ಸರ್. ಆಡಿದ್ರೆ 8 ಆಟ ಅಂದ್ರೆ 10 ಆಟ ಆಡ್ತಾರೆ ಸರ್. ನೋಡಿದ್ರೆ ಒಂಥರ ಖುಷಿಯಾಗಿರುತ್ತೆ ಸರ್. ಸರ್ ಇದು ಕಾರ್ ಸರ್ ಮಕ್ಕಳಿಗೆ. ಓಕೆ, ಸೊ ನೋಡಿ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಸರ್. ನೋಡಿ ಸರ್ ಸೂಪರ್ ಸರ್. ಬಂದ್ಬಿಟ್ರೆ ಮಹಾರಾಜ ಟ್ರೈನ್ ಅಂತ ನೋಡಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ಹೋಗ್ಬೋದು ಸರ್ ಇದರಲ್ಲಿ. ನೆಕ್ಸ್ಟ್ ವಾಟರ್ ಗೇಮ್ಸ್ ಮಕ್ಕಳಿಗೆ ಖುಷಿಯಾಗಿ ಬೋಟ್ ಮಾಡತ್ರ ಇದೆ ಸರ್. ಏರ್ ಜಂಪಿಂಗ್ ಅಲ್ಲಿ ಎಲ್ಲ ಆಡ್ಬಿಟ್ಟು ಬಂದ್ಬಿಟ್ರೆ ಖುಷಿಯಾಗಿ ತಿಂಡಿ ತಿನ್ಬೋದು ಸರ್. ತಿಂಡಿ ತಿನ್ನಕ್ಕೆ ಹಪ್ಪಳ ಇರುತ್ತೆ, ಬೋಂಡಾ ಬಜ್ಜಿ ಇರುತ್ತೆ. ಇದೇನು ಹಪ್ಪಳ ಸರ್ ಇದು? ಡೆಲ್ಲಿ ಹಪ್ಪಳ ಸರ್, ದೊಡ್ಡದು. ನೀವು ಊಟ ಮಾಡೋ ತಟ್ಟೆಗಿಂತಲೂ ದೊಡ್ಡದಾಗುತ್ತೆ ಸರ್. ಪಾವ್ ಬಜ್ಜಿ ಇದೆ, ಮಸಾಲ ಪೂರಿ, ಬೇಲ್ ಪೂರಿ, ಪಾನಿಪುರಿ, ಚಾಟ್ಸ್ ಐಟಮ್ ಎಲ್ಲ ಇಲ್ಲಿ ಸಿಗುತ್ತೆ ಸರ್. ಓಕೆ ಸರ್ ಇಲ್ಲಿ ಬಂದ್ಬಿಟ್ಟು ನೀರ್ನ ಹಾಕಕ್ಕೆ ಸೋಡಾ ಇದೆ, ಐಸ್ ಕ್ರೀಮ್ ಐತೆ. ಓಕೆ, ನೀವು ಇಲ್ಲಿ ಬಂದ್ರಿ ಅಂತ ಅಂದ್ರೆ ಅಕ್ವೇರಿಯಮ್ಮೇ ಅಲ್ಲ, ನಿಮಗೆ ನೋಡೋದಕ್ಕೆ ಸುಮಾರಷ್ಟು ಸಿಗುತ್ತೆ ಇಲ್ಲಿ. ಮೇಡಮ್ ಹೇಗಿದೆ ಮೇಡಮ್? ಫಸ್ಟ್ ಟೈಮ್ ಇದು ಎಕ್ಸಿಬಿಷನ್ ನೋಡ್ತಿರೋದು, ಸೂಪರ್ ಆಗಿದೆ. ಅದಂತೂ ಎಂಟ್ರಿ ಅಂತೂ ಸಕ್ಕದಾಗಿದೆ. ಫಿಶ್ ಇದೆಲ್ಲ, ಅಯ್ಯೋ ಫಿಶ್ ಅಂತ ಕುಡ್ಕೊಂಡು ಬಂದ್ರು ನನ್ನ ಮಗ ಅಂತೂ. ಗೇಮ್ಸ್ ಅಂತೂ ಆಸಮ್. ನಾನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಸೊ ಇದೇ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ವಿಸಿಟ್ ಮಾಡ್ತಾ ಇರೋದು. ಇದೆಲ್ಲ ಸಖತ್ತಾಗಿದೆ. ಈ ಥರ ಫಿಶ್ ಯಾವಾಗಲೂ ನಾನು ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮು. ತುಂಬ ಕಲರ್ಫುಲ್ ಆಗಿದೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಬರ್ತಿರೋದು ಇದು ನಮ್ದಿಲ್ಲೇ ಲಗ್ಗೆರೆ ಪೀಣ್ಯ. ತುಂಬಾ ಚೆನ್ನಾಗಿದೆ, ತುಂಬಾ ವೆರೈಟಿ ಫಿಶ್ಗಳಿದಾವೆ ಸರ್. ಸೊ ಎಲ್ಲಾದ್ನೂ ಒಂದು ರೌಂಡ್ ಹಾಕೊಂಡ್ ಬಂದ್ವಿ. ಓಕೆ ಸರ್. ಸರ್ ಹೇಳಿ ಸರ್, ಇದೆಲ್ಲ ಬರುತ್ತೆ? ಸರ್ ಇಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡ್ ಹತ್ರ GKW ಲೇಔಟ್ ಹತ್ರ ಬರುತ್ತೆ ಸರ್. ಇದು ಎಲ್ಲಾ ಕಡೆನೂ ಬಸ್ ಸೌಲಭ್ಯ ಇದೆ ಸರ್. ಇಲ್ಲಿ ಕೆಂಗೇರಿಯಿಂದ ಇದೆ, ಯಲಹಂಕದಿಂದ ಇದೆ, ಈ ಕಡೆ ತುಮಕೂರು ರೋಡು, ಮಾಗಡಿ ರೋಡು, ಈ ಕಡೆ ಲಗ್ಗೇರಿ, ರಾಜಾಜನಗರ ಎಲ್ಲ ಕಡೆಯಿಂದಾನು ಬಸ್ ಫೆಸಿಲಿಟಿ ಇದೆ ಸರ್. ಬಸ್ ಸ್ಟ್ಯಾಂಡ್ ಇಂದ ಒಂದು 100 ಮೀಟರ್ಸ್ ಅಷ್ಟೇ ಸರ್. ಸರ್ ಈಗ 15ನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು ಸರ್. ಎಂಡ್ ಆಗೋದು ಒಂದು 45 ದಿವಸ ಚೆನ್ನಾಗಿ ಓಡುತ್ತೆ ಸರ್. ಸರ್ ಸಂಜೆ ಎಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾರೆ ಸರ್. ಕೆಲ್ಸದ ಹೋಗಿ ಬಂದಮೇಲೆ ಒಂದು ಟ್ರಸ್ಟ್ ಇರುತ್ತೆ ಸರ್ ಎಲ್ಲರಿಗೂ. ಅದಕ್ಕೆ ಫ್ಯಾಮಿಲಿ ಸಮೇತ ಎಲ್ಲದು ಹೋಗ್ಬೇಕು. ಬರೀ ಫ್ಯಾಮಿಲಿ ಸಮೇತ ಮಕ್ಕಳು ಕರ್ಕೊಂಡು ಬನ್ನಿ ಸರ್. ಒಂದು ದಿವಸ ಸಾಯಂಕಾಲ ಟೈಮಲ್ಲಿ ಈವ್ನಿಂಗಲ್ಲಿ ಮಕ್ಕಳು ಎಂತಿ ಜೊತೆಯಲ್ಲಿ ಜಾಲಿಯಾಗಿ ಇದ್ಬಿಟ್ಟು ಹೋಗ್ಬೋದು ಸರ್. ಸೊ ಯಾರಾದ್ರೂ ಈ ಹೆಗ್ನಳ್ಳಿ, ಲಗ್ಗೆರೆ ನೀವು ಯಾರ್ಯಾರೆಲ್ಲ ಇದ್ದೀರಾ, ಸೊ ಮಸ್ಟ್ ಅಂಡ್ ಶುಡ್ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ. ಯಾಕಂದ್ರೆ ತುಂಬಾನೇ ಚೆನ್ನಾಗಿದೆ ಒಳಗಡೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ನಮಸ್ಕಾರ.